ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಅಡ್ಡಾದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಲಿದ್ದಾರೆ. ಅಲ್ಲಿಂದಲೇ ಚುನಾವಣಾ ರಣಕಹಳೆಯನ್ನ ಊದಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಮತ್ತು ಸೋಲಿಲ್ಲದ ಸರದಾರ ಅಂತಲೇ ಖ್ಯಾತರಾಗಿರ್ತಕ್ಕಂಥ ಇವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆಯ ರಣಕಹಳೆಯನ್ನ ಕರ್ನಾಟಕದಲ್ಲಿ ಈ ಬಾರಿ ಮೊಳಗಿಸಲಿದ್ದಾರೆ. ಈಗಾಗಲೇ ಬೀದರ್ ವಾಯುನೆಲೆಗೆ ಬಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಕಲಬುರಗಿಗೆ ಕೂಡ ಬಂದು ಇಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಮಂದಿಯನ್ನ ಉದ್ದೇಶಿಸಿ ಚುನಾವಣಾ ಭಾಷಣವನ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ಇದು ಖರ್ಗೆ ಅವರ ಅಡ್ಡ. ಇಲ್ಲಿ ಪ್ರಧಾನಿ ಮೋದಿ ಅವರು ಯಾವ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಖೆಡ್ಡಾವನ್ನ ತೋಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇವಾಗಲೇ ಉದ್ಭವಿಸಿದೆ. ಯಾಕೆ ಅಂತಂದ್ರೆ ಮೊನ್ನೆಯಷ್ಟೇ ಏರ್ ಸ್ಟ್ರೈಕ್ ಅನ್ನ ಮಾಡಿ ಗೆದ್ದಂತಹ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಯಲ್ಲಿ ಪೊಲಿಟಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಹೊಡೆದರೆ ಹುಲಿಯನ್ನೇ ಹೊಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಗರ್ಜನೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇದಕ್ಕೂ ಮುನ್ನ ಸಂಸತ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಆಗಾಗ್ಗೆ ಮಾತಿನ ವಾಗ್ದಾಳಿಗಳು ನಡೀತಾ ಇತ್ತು. ಪರಸ್ಪರ ಆರೋಪ ಪ್ರತ್ಯಾರೋಪಗಳು, ಮಾತಿನ ಚಕಮಕಿಗಳು ನಡೀತಾ ಇತ್ತು. ಒಂದು ಸಣ್ಣ ಝಲಕ್ಕನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. आपका तो ऐसा है, प्रेम मेरे साथ है, शादी किसी के साथ है आपका। तो आप तो चाहते हैं, अच्छे हैं, आप कर सकते थे, हम तो चाहते, ऐसा क्या है, प्रेम मेरे साथ और शादी उनके साथ, मोदी जी के साथ होगी। आप वादे करते रहे, आज हमारे खड़गे साहब ने शेर शायरी का मिजाज था उनका, और हो सकता है कि कविता जो हुस्न से शुरू होती थी वो उनकी नजर गई. मुझे समझ नहीं आया कि उनको हुस्न वाली एक पंक्ति क्यों पसंद आई. मोदी साहब यहाँ पर एक गरीब कुटुंब से आते हुए भी इस देश के प्रधानमंत्री बने, इसका क्रेडिट किसको जाता है? तो डेमोक्रेसी को जिंदा रखने वाले कांग्रेस पार्टी को जाता है. मल्लिकार्जुन जी कह रहे थे कि कांग्रेस की कृपा है कि अब भी लोकतंत्र बचा है और आप प्रधानमंत्री बन पाए. वाह, क्या शेर सुनाया. सबसे देश बड़ा है, देश से बड़ा कोई नहीं. उसके लिए तो सारे लोग हमारे कुर्बान दिए. गांधी जी कुर्बान दिए, इंदिरा जी कुर्बान दिए, राजू जी कुर्बान दिए. आप में कोई गया? आपके घर में कुत्ता भी नहीं गया. उस समय हम थे या नहीं थे, हमारे कुत्ते भी थे या नहीं थे, औरों के कुत्ते हो सकते हैं. हम कुत्तों वाली परंपरा से पले बड़े नहीं हैं. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಒಂದು ರೀತಿ ಬಲಗೈ ಬಂಟ ಅಂತಾನೆ ಹೇಳಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಸಂಸತ್ನಲ್ಲಿ 5 ವರ್ಷಗಳಲ್ಲಿ ಸಾಕಷ್ಟು ಕಾಡಿದ್ರು ನರೇಂದ್ರ ಮೋದಿ ಅವರನ್ನ. ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಅವರದ್ದೇ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘರ್ಜಿಸಲಿದ್ದಾರೆ. ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನವೇ ತೊಗರಿ ಕಣಜದಲ್ಲಿ ಮೋದಿ ಭರ್ಜರಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಅದು ಆರಂಭ ಆಗ್ತಾ ಇದೆ. 11:45 ಸುಮಾರಿಗೆ ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ಅವರು ವೇದಿಕೆಯ ಮೇಲೆ ಬಂದು ಭಾಷಣವನ್ನು ಆರಂಭ ಮಾಡೋದಕ್ಕೆ ಸುಮಾರು 12:25 ಆಗಬಹುದು ಅಂತಕ್ಕಂಥ ಒಂದು ಅಂದಾಜಿದೆ. ಜೊತೆಗೆ ಮತ್ತೊಂದು ಕುತೂಹಲ, ಇತ್ತೀಚೆಗಷ್ಟೇ ಅಂದರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಮೋದಿಯವರ ಸಮ್ಮುಖದಲ್ಲೇ ಸೇರ್ಪಡೆಯಾಗಲಿದ್ದಾರಾ ಅಂತಕ್ಕಂಥ ಒಂದು ಕುತೂಹಲದ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ. ಅದಕ್ಕೆ ಇವತ್ತು ವೇದಿಕೆ ಸಜ್ಜಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಅಂದರೆ ಅವರು ಭಾಷಣವನ್ನು ಆರಂಭ ಮಾಡೋದಕ್ಕೂ ಮೊದಲು ಕಲಬುರಗಿಯಲ್ಲಿ BPCL ಯೋಜನೆಗೆ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಉದ್ಘಾಟನೆಯನ್ನು ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ESI ಮೆಡಿಕಲ್ ಕಾಲೇಜು, ಹುಬ್ಬಳ್ಳಿಯ ಕಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬ್ಲಾಕ್ ಲೋಕಾರ್ಪಣೆಯನ್ನು ಕೂಡ ಅವರು ಮಾಡಲಿದ್ದಾರೆ. ಅದಾದ ನಂತರವಷ್ಟೇ ವೇದಿಕೆಗೆ ಬರ್ತಾರೆ. ವೇದಿಕೆಯಲ್ಲಿ ಈಗ ಸಕಲವೂ ಸಿದ್ಧಗೊಂಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಉಮೇಶ್ ಜಾಧವ್ ಅವರು ಕೂಡ ವೇದಿಕೆಯ ಮೇಲೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಇದೇ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಕೂಡ
ಸಕಲ ಸಿದ್ಧವಾಗಿದೆ, ಸಕಲ ರೀತಿಯಲ್ಲಿ ಸಿದ್ಧವಾಗಿದೆ. ಸೋಲಿಲ್ಲದ ಸರ್ದಾರ ಅಂತಾನೆ ಖ್ಯಾತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಚಿಂತನೆ ಈಗಾಗಲೇ ಬಿಜೆಪಿ ವಲಯದಲ್ಲಿ ಕಂಡು ಬಂದಿತ್ತು. ಹಾಗಾಗಿ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಕರ್ನಾಟಕದಲ್ಲಿ ಕಲಬುರಗಿಯಿಂದನೇ ಆರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕೂಡ ಈಗಾಗಲೇ ಬಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BS ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಕರ್ನಾಟಕದ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈಗಾಗಲೇ ಕಲಬುರಗಿಯಲ್ಲಿ ಹಾಜರಾಗಿದ್ದಾರೆ. ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಪ್ಲಸ್ ಮತ್ತು ಮೈನಸ್ ಅಂಶಗಳು ಕೂಡ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವಿಗೆ ಬೇಕಾಗಿರ್ತಕ್ಕಂಥ ಪ್ಲಸ್ ಅಂಶಗಳು ಯಾವುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೇಳೆ ಈ ಬಾರಿ ಚುನಾವಣೆಯಲ್ಲಿ ಸೋತರೆ ಅದಕ್ಕೆ ಆಗಿರ್ತಕ್ಕಂಥ ಮೈನಸ್ ಅಂಶಗಳು ಯಾವುದು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಒಂದು ಕಡೆ ಕಲಬುರಗಿ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಹಿಂದುಳಿದ ವರ್ಗದವರ ಅಥವಾ ದಲಿತರ ಪ್ರಮುಖ ನಾಯಕರು ಅಂತಕ್ಕಂಥ ಹೆಸರು ಕೂಡ ಅವರಿಗಿದೆ. ಹಾಗಾಗಿ ಸೋಲಿಲ್ಲದ ಸರ್ದಾರನಿಗೆ ಸೋಲುಣಿಸುವುದಕ್ಕೆ ಇವಾಗ ಬಿಜೆಪಿಯ ಸರ್ವ ಬಲವನ್ನು ಹಾಕಿ ಪ್ರಯತ್ನವನ್ನು ಪಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ ಸರ್ತಿ ಸೋಲಿಸಲೇಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇದೆ. ಓಕೆ, ಇನ್ನು ಈ ಬಾರಿ ಚುನಾವಣೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸತಕ್ಕಂಥದ್ದು ಕಲಬುರಗಿ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ. ಯಾವ ಜಾತಿ ಎಷ್ಟು ಮತ ಅಂತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಇಲ್ಲಿ ಲಿಂಗಾಯತರು 6 ಲಕ್ಷ ಮತದಾರರಿದ್ದಾರೆ, ಮುಸ್ಲಿಮರು 3,50,000 ಮತದಾರರಿದ್ದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 3 ಲಕ್ಷಕ್ಕೂ ಅಧಿಕ ಮತಗಳಿದೆ. ಇನ್ನು ಲಂಬಾಣಿ ಮತಗಳು ಸುಮಾರು 2.5 ಲಕ್ಷ ಮತಗಳಿವೆ. ಅಂದರೆ ಬಿಜೆಪಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದರೆ ಯಾರನ್ನ ಹೆಚ್ಚು ಯಾರ ಮೇಲೆ ಡಿಪೆಂಡ್ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕೋಲಿ ಸಮಾಜದವರು 2 ಲಕ್ಷ, ಕುರುಬರು 1.5 ಲಕ್ಷ ಮತ್ತು ಇತರರು 1.5 ಲಕ್ಷ. ಇತರರು ಅಂದರೆ ಅದರಲ್ಲಿ ರೆಡ್ಡಿಗಳು, ರಜಪೂತರು, ಬ್ರಾಹ್ಮಣರು, ಈಡಿಗರು ಇವರೆಲ್ಲ ಸೇರಿ ಸುಮಾರು 1.5 ಲಕ್ಷ ಮತದಾರರಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಲಿಂಗಾಯತ ಮತಗಳೆಲ್ಲವೂ ಕೂಡ ಏನಾದರೂ ಬಿಜೆಪಿಗೆ ಬಂದಲ್ಲಿ, ಜೊತೆಗೆ ಈ ಇತರರು ಅಂತ ಅನಿಸ್ಕೊಂಡಿರ್ತಕ್ಕಂಥವರು ಹಾಗೂ ಲಂಬಾಣಿ ಸಮುದಾಯದವರು ಇದೆಲ್ಲವೂ ಕೂಡ. ಇನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಕಲಬುರಗಿಯಲ್ಲಿ. ಈಗ ಹಾಲಿ 4ರಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ 3ರಲ್ಲಿ ಬಿಜೆಪಿ ಗೆದ್ದಿದೆ. JDS ಕೂಡ 1 ವಿಧಾನಸಭಾ ಕ್ಷೇತ್ರವನ್ನು ಕಳೆದ ಬಾರಿ ಗೆದ್ದುಕೊಂಡಿತ್ತು. 4-3-1 ಅಂದರೆ ಸಮಬಲದ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳಿದಲ್ಲಿ ಸಹಜವಾಗಿಯೇ JDSನ ಬೆಂಬಲ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ. ಅಲ್ಲಿಗೆ 5 ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಪರ ಕೆಲಸ ಮಾಡಿದರೆ 3 ಶಾಸಕರನ್ನ ಇಟ್ಕೊಂಡು ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಣಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾವ ಕ್ಷೇತ್ರ ಯಾರ ಹಿಡಿತದಲ್ಲಿ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಕಲಬುರಗಿ ದಕ್ಷಿಣ ಬಿಜೆಪಿಯ ದತ್ತಾತ್ರೇಯ ಪಾಟೀಲ್, ಕಲಬುರಗಿ ಉತ್ತರ ಕಾಂಗ್ರೆಸ್ನ ಖನಿಜ್ ಫಾತಿಮಾ, ಕಲಬುರಗಿ ಗ್ರಾಮೀಣ ಬಿಜೆಪಿಯ ಬಸವರಾಜ್ ಮತ್ತಿಮೂಡ, ಅಫ್ಜಲ್ಪುರ ಕಾಂಗ್ರೆಸ್ನ MY ಪಾಟೀಲ್ ಇವರೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು. ಯಾಕೆ ಅಂತಂದರೆ ಶಾಸಕರ ಸ್ಥಾನ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ಸಂಸದರ ಗೆಲುವಿಗೆ ಬೇಕಾಗುತ್ತೆ. ಸೇಡಂನಲ್ಲಿ ಬಿಜೆಪಿಯ ರಾಜ್ಕುಮಾರ್ ತೇಲ್ಕೂರ್, ಚಿತ್ತಾಪುರದಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕ ಖರ್ಗೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಗುರುಮಿಠಕಲ್ನಲ್ಲಿ JDSನ ನಾಗನಗೌಡ ಕಂದಕೂರ, ಆಡಿಯೋ ವಿಚಾರ ನಿಮಗೆ ಗೊತ್ತಿರಬೇಕು ಅವರಿವರು. ಇನ್ನು ಜೇವರ್ಗಿಯಲ್ಲಿ ಕಾಂಗ್ರೆಸ್ನ ಅಜಯ್ ಸಿಂಗ್ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಗೆದ್ದಿರತಕ್ಕಂಥದ್ದು. ಹಾಗಾಗಿ 4ರಲ್ಲಿ ಕಾಂಗ್ರೆಸ್, 3ರಲ್ಲಿ ಬಿಜೆಪಿ, 1 JDS, ಅಲ್ಲಿಗೆ 8 ಕ್ಷೇತ್ರಗಳು. ಇನ್ನು ಬಾಬುರಾವ್ ಚಿಂಚನಸೂರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕಂಡ್ರೆ ಉರಿದು ಬೀಳ್ತಕ್ಕಂಥವ್ರು ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ತೆರಿಗೆ ವಿನಂತಿ ಮತ್ತು ಮೇಲ್ವರ್ಗ ಕಡು ಬಡವರಿಗೆ 10% ಮೀಸಲಾತಿ. ಇವತ್ತಿನ ದಿವಸ ಸ್ವಾತಂತ್ರ್ಯ ಭಾರತದಲ್ಲೇ ಈ ಬರ ದೊಡ್ಡ ಪ್ರಣು ಯೋಜನೆ ಇವತ್ತ ನರೇಂದ್ರ ಮೋದಿ ಅವರು ತಂದಿದ್ದಾರೆ. ನನಗನ್ಸುತ್ತೆ ತಾವು ಗಮನಿಸಬೇಕು, ಪತ್ರಕರ್ತ ಬಂಧುಗಳು ದಯಮಾಡಿ ಬದಲಿಸಬೇಕು. ನರೇಂದ್ರ ಮೋದಿ ಅವರು ಗುಜರಾತಿನ 13 ವರ್ಷ ಮುಖ್ಯಮಂತ್ರಿಯಾಗಿ ಪತ್ರಕರ್ತ ಬಂಧುಗಳು ತಾವು ದಯಮಾಡಿ ಗಮನಿಸಬೇಕು. ನರೇಂದ್ರ ಮೋದಿ ಅವರು 13 ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ, ದೇಶದ 5 ವರ್ಷ ಪ್ರಧಾನಮಂತ್ರಿಯಾಗಿ, ಅವರು ಕುಟುಂಬದವರು ಹಳೆ ಮನೆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಹಳೆ ಮನೆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದರಿಂದ ಮೋದಿಯವರ ನಿಸ್ವಾರ್ಥ ಸೇವೆ ಇದು ಸಾಕ್ಷಿಯಾಗಿದೆ. ಇವತ್ತಿನ ದಿವಸ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆದರೂ ಸಹಿತ ಕಾಂಗ್ರೆಸ್ನವರು ಕೋಲಿ ಸಮಾಜವನ್ನು ಗುರುತಿಸಿಲ್ಲ.
ಆದರೆ ಬಿಜೆಪಿಯವರು ಪೊಲೀಸ್ ಅವರನ್ನು ಗುರುತಿಸಿ ಇವತ್ತು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅನ್ನು ಮಾಡಿದ್ದಾರೆ, ರಾಷ್ಟ್ರಪತಿ ಮಾಡಿದ್ದಾರೆ. ಅದೇ ಪ್ರಕಾರ ಕೇಂದ್ರದಲ್ಲಿ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಇವತ್ತು ಕೇಂದ್ರ ಮಂತ್ರಿ ಮಾಡಿದ್ದಾರೆ. ಆದ್ರೆ ನನಗೊಂದು ಬೇಡಿಕೆ ಇದೆ, ಒಂದು ದುಃಖ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು 50 ವರ್ಷ ದೇಶ ಆಳಿದ್ರು, ಕೋಳಿ ಸಮಾಜಕ್ಕೆ ಎಷ್ಟಿ ಮಾಡಲಿಲ್ಲ. ನಮಗೆ ಇವತ್ತಿನ ದಿವಸ ಇಡೀ ಕೋಳಿ ಸಮಾಜಕ್ಕೆ ಕೊಳ್ಳಿ ಪೆಟ್ಟು ಹಾಕಿದ್ದಾರೆ. ಇವತ್ತಿನ ದಿವಸ ನನಗೆ ಇವತ್ತಿನ ದಿವಸ ಇವತ್ತೊಂದು ಮಾತು ಹೇಳಿದ್ರು, ಖರ್ಗೆ ಅವರು ಹೇಳಿದ್ರು, ಪ್ರಿಯಾಂಕಾ ವಾರ್ಧಾ ಬಂದ ನಂತರ ನಡಗುಟ್ಟಿದ್ರು. ಪ್ರಿಯಾಂಕಾ ವಾರ್ಧಾ ಅವಳು ಇಂದಿರಾ ಗಾಂಧಿ ಹುಟ್ಟಿದ್ದು 1970 ಹಿಂದಿನ ಶತಮಾನದಲ್ಲಿ. ಪ್ರಿಯಾಂಕಾ ಗಾಂಧಿ ರಾಜಕೀಯ ಅನುಭವ ಬರಬೇಕಾದ್ರೆ 30-40 ವರ್ಷ ಬೇಕಾಗ್ತಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡಿದ್ರು 300 ಸೀಟ್ ನಾವು ಗೆದ್ದೆವು. ಆದ ಕಾರಣ ಇವತ್ತಿನ ದಿವಸ ನಾನು ಒಂದೇ ಒಂದು ಕೊನೆ ಮಾತಿದೆ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಮಲ್ಲಿಕಾರ್ಜುನ ಖರ್ಗೆ ಕುದುರೆ ಓಡುವುದಿಲ್ಲ. ಇಲ್ಲಿ ಕಲಬುರಗಿ ಜಿಲ್ಲೆ ಬಿಜೆಪಿ ಕುದುರೆ ಡಾಕ್ಟರ್ ಉಮೇಶ್ ಜಾಧವ್ ಕುದುರೆ ಓಡ್ತಿದೆ. ಇಷ್ಟೊಂದು ಹೇಳಿ ನಾನು ಮತ್ತೊಮ್ಮೆ ತಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ಬಾರಿಗೆ ಪ್ರಧಾನಮಂತ್ರಿ ಆಗಲು ತಾವು ಸಹಕರಿಸಬೇಕಂತಂದು ಎಲ್ಲ ತಮ್ಮ ಮತದಾರ ಬಂಧುಗಳಿಗೆ ನಾನು ಪಾದಕ್ಕೊಂದು 2 ಮಾತನ್ನು ಮುಗ್ತೀನಿ. ಜೈ ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ಮಾತಾಡಿದಂಥ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಧನ್ಯವಾದಗಳು. ಅಂತೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ बोलो भारत माता की, बोलो भारत माता की, ನರೇಂದ್ರ ಮೋದಿ ಸಾಹೇಬ್ರಿಗೆ, ನಿಮ್ಮೆಲ್ಲರ ನೆಚ್ಚಿನ ನೇತೃತ್ವದ ಯಡಿಯೂರಪ್ಪ ಸಾಹೇಬ್ರಿಗೆ बोलो भारत माता की. ಮೋದಿ 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 ಮೋದಿ. ಈಗ ನಾವು ನೀವೆಲ್ಲರೂ ಕಾತರದಿಂದ ಕುಂತಿರುವಂತ ಬಹಳ ಒಳ್ಳೆ ಕ್ಷಣ. ನಮ್ಮೆಲ್ಲರ ನಾಯಕರು ಆದಂತ, ಆತ್ಮೀಯ ಸ್ನೇಹಿತರಾದಂತ ಮತ್ತು ನೆಚ್ಚಿನ ಸೋದರಾದಂತ ಶ್ರೀ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಈ ಒಂದು ಗಂಡು ಮೆಟ್ಟಿನ ನಾಡಿನ ಕಲಬುರಗಿಯಲ್ಲಿ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಸನ್ಮಾನ್ಯ ನಮ್ಮ ನಾಯಕರಾದಂತ BS ಯಡಿಯೂರಪ್ಪ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಅವರು ಇವತ್ತು ಸೇರುತ್ತಿದ್ದಾರೆ. ಇವತ್ತು ಅವರೆಲ್ಲರಿಗೂ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು, ಜಗದೀಶ್ ಶೆಟ್ಟರ್ ಸಾಹೇಬ್ರು, ಸದಾನಂದ ಗೌಡರು, ಆರ್ ಅಶೋಕಣ್ಣವರು ಪಕ್ಷದ ಧ್ವಜವನ್ನು ಕೊಟ್ಟು ಇವತ್ತು ಆ ಬಿಜೆಪಿ ಪಕ್ಷಕ್ಕೆ ಅವ್ರನ್ನ ಬರೆ ಮಾಡಿಕೊಳ್ತಿದ್ದೇವೆ. ಉಮೇಶ್ ಜಾಧವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬಿಜೆಪಿಯ ಒಂದು ಪರಿವಾರಕ್ಕೆ ಇವತ್ತು ಅವ್ರನ್ನ ಸೇರ್ಪಡೆಗೊಳಿಸುತ್ತಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನೋಡ್ರಿ, ಉಮೇಶ್ ಜಾಧವ್ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ ತಕ್ಷಣವೇ ಈ ಒಂದು ಬಿರುಗಾಳಿ ಗುಲ್ಬರ್ಗದಲ್ಲಿ ಪ್ರಾರಂಭ ಆಯ್ತು. ಇವತ್ತು ಬಹಳಷ್ಟು ಜನ ಕಾಂಗ್ರೆಸ್ನವರಿಗೆ ನಿದ್ದೆ ಬರಂಗಿಲ್ಲ. ಮತ್ತು ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ತಾನೇ ಪಕ್ಷಕ್ಕೆ ಸೇರ್ಪಡೆ ಆದಂತ ನನ್ನ ಸಹೋದರರಾದಂತ ಉಮೇಶ್ ಜಾಧವ್ ಅವರು ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡಲು ಬರಲಿದ್ದಾರೆ. ಒಂದ್ಸಾರಿ ಎಲ್ಲರೂ ಶಾಂತರಾಗೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವ್ರಿಗೆ ಒಂದ್ಸಾರಿ ಜೋರಾಗಿ ಬರಬೇಕು ವಾಯ್ಸ್. ಉಮೇಶ್ ಜಾಧವ್ ಅವ್ರಿಗೆ, ಉಮೇಶ್ ಜಾಧವ್ ಅವ್ರಿಗೆ ಭಾರತ್ ಮಾತಾ ಕಿ. ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿ, ನರೇಂದ್ರ ಮೋದಿ ನಾಯಕತ್ವವನ್ನು ಒಪ್ಪಿ, ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿ ಗುಲ್ಬರ್ಗಾದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಆಗಮಿಸಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಮಾತಾಡ್ತಾರೆ.
बोलो भारत माता की, बोलो भारत माता की, बोलो भारत माता की. ಇವತ್ತು ನಾನು ಬಹಳ ಸಂತೋಷದಿಂದ ಈ ನೂತನ ವಿದ್ಯಾಲಯ ಗ್ರೌಂಡ್ ಅಲ್ಲಿ ಐತಿಹಾಸಿಕ ಗ್ರೌಂಡ್ ನೂತನ ವಿದ್ಯಾಲಯ ಅಲ್ಲಿ ನಮ್ಮ ಮಂದಿ ಬರ್ಲಿಕ್ಕೆ ನಮ್ಮ ಮಂದಿ ಅದ ನಮ್ಮ ಉಮೇಶ್ ಜಾಧವ್ ಅವರಿಗೆ ಬಿಜೆಪಿ ಸೇರಿದ್ದು ಒಳ್ಳೇದಾಯ್ತು ಅಂತೇಳಿ ಸ್ವಾಗತ ಮಾಡ್ತಾ ಇರ್ತಕ್ಕಂಥ ಪೂರ್ಣ ಕುಂಭದ ಸ್ವಾಗತ ಮಾಡಿರ್ತಕ್ಕಂಥ ನಮ್ಮೆಲ್ಲ ಬಂಜಾರ ಸಮಾಜದ ಮಹಿಳೆಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಎಲ್ಲರೂ ಚಪ್ಪಾಳೆಯನ್ನು ಹೊಡೆದು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ. ಉಮೇಶ್ ಜಾಧವ್ ಅವರು ಮಾತಾಡ್ತಾರೆ. ಇವತ್ತು ಈ ಐತಿಹಾಸಿಕ ಗ್ರೌಂಡ್ ನೂತನ ವಿದ್ಯಾಲಯ ಗ್ರೌಂಡ್ ಅಂತಂದ್ರೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಅಂತ ಒಂದು ಗ್ರೌಂಡ್ ಅಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷರು ಆದ ಯಡಿಯೂರಪ್ಪ ಅವರು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು, ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಶೋಕ್ ಅವರ ನೇತೃತ್ವದಲ್ಲಿ, ಗೋವಿಂದ್ ಕಾರಜೋಳ ಅವರ ನೇತೃತ್ವದಲ್ಲಿ, ರಮೇಶ್ ಜಿಗಜಿಣಗಿ ಅವರ ನೇತೃತ್ವದಲ್ಲಿ, ನಮ್ಮ ಮಾಲಿಕಾ ಗುತ್ತೇದಾರ್ ಅವರ ನೇತೃತ್ವದಲ್ಲಿ, ಬಾಬುರಾವ್ ಚಿಂಚನ್ಸೂರ್ ಅವರ ನೇತೃತ್ವದಲ್ಲಿ, ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ, ಬಾಬುರಾವ್ ಚವ್ಹಾಣ್ ಅವರ ನೇತೃತ್ವದಲ್ಲಿ, ನಮ್ಮ ಸದಾನಂದ ಗೌಡ್ರ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರ ನೇತೃತ್ವದಲ್ಲಿ ಮತ್ತು ಅನೇಕ ಬಾಬುರಾವ್ ಚವ್ಹಾಣ್, ನಮ್ಮ ಸುನೀಲ್ ವಲ್ಲಾಪುರೆ ಮತ್ತು ಎಲ್ಲ ನಮ್ಮ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಬಹಳ ಸಂತೋಷದಿಂದ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪ್ರೌಡ್ ಆಫ್ ದಿಸ್ ಬಿಜೆಪಿ. ಬಂಧುಗಳೇ, ಮಿತ್ರರೇ, ನಮ್ಗೆ ಬಹಳ ಸಂತೋಷ ಆಗ್ತದ. ಇಲ್ಲಿ ವಾತಾವರಣ ನೋಡಿ ಬಂದ ಮೇಲೆ ಬಹಳ ಒಳ್ಳೆಯ ರೀತಿಯಿಂದ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ಇವತ್ತು ನನಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಕೈ ಜೋಡಿಸಿ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ ನಾನೆಲ್ಲರಿಗೆ. ಯಾಕಂತಂದ್ರೆ ಒಂದು ನ್ಯಾಷನಲಿಸ್ಟ್ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿನಲ್ಲೇ ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹೆಸರಿನ ಮೇಲೆ, ಅವರ ಒಂದು ನೇತೃತ್ವದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತೂ ನಾವು ಕನಸು ಕಂಡಿದ್ದೀವಿ ನಾವು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಇವತ್ತು ನಾನು ಇಲ್ಲಿ ನಮ್ಮ ಪುರಂದ್ರಿ ಮೇಡಮ್ ಅವ್ರ ಜೊತೆ ಕೂತಾಗ ಈ ವೇದಿಕೆ ಮೇಲೆ ಬಂದ ಮೇಲೆ ನನಗೆ ಒಂದು ವಾಜಪೇಯಿ ಅವರ ಒಂದು ಕಾರ್ಯಕ್ರಮ ಬಂದಿದೆ. ನಾನು ಅದು ಇಲ್ಲಿ ನೆನಪು ಬಂದದ. ನಾ ಇಷ್ಟು ದಿವಸ 40 ವರ್ಷ ನಾನು ನೆನಪಿರಲಿಲ್ಲ. ಏನಪ್ಪಾ ಅಂತಂದ್ರೆ ನಾನು 8-9 ವರ್ಷದವನಿರ್ಬಹುದು. ನಾನಿಲ್ಲಿ ವಾಜಪೇಯಿ ಅವರ ಒಂದು ಭಾಷಣ ಕೇಳಲಿಕ್ಕೆ ಬಂದಿದೆ. ಅವರೊಂದು ಒಂದು ಘಟನೆ ಹೇಳಿದ್ರು. ಒಂದು ಫ್ಯಾಮಿಲಿಯಾಗ ಅಪ್ಪ, ಹಿಂದಿದಾಗ ಹೇಳ್ತೀನಿ ನಾನು, यहाँ पे 30-40 साल पहले अटल जी वाजपेयी जी का भाषण सुनने आया था मैं, जब मैं 9 या 10 साल का था, मुझे याद नहीं. वो किस्सा मुझे ये एनयू ग्राउंड को आने के बाद याद आया है. वो एक चीज बताया, वो भाषण में बोल रहे थे, एक घर में बाप थोड़ा कड़क, फैमिली में बाप कड़क रहता है, बच्चों को डरा के रखा सो रहता है.
वो बाप घर में घर क्लीन करने वक्त एक अलमारी के नीचे, घर क्लीन करने वक्त अलमारी के नीचे एक मार्क्स कार्ड मिलते हैं। वो बाप वो मार्क्स कार्ड लेके वो देखता है मार्क्स 6 सब्जेक्ट में, हर सब्जेक्ट में फेल है बेटा। तो बाप बेटे को बुलाता है, अरे बेवकूफ, मैं तुझे सब कुछ दिया हूं, ऐशो आरामी की जिंदगी दिया हूं, तेरे लिए हम हर तेरी मांगे पूरी कर रहे हैं, लेकिन तू हर सब्जेक्ट में फेल हो गया, तू बेवकूफ है, तू नालायक है, बोलता है वो। तो बेटा बोलता है, पापा मैं देखता हूं मार्क्स कार्ड दो। तो मार्क्स देखता है पापा, बेटा देखता है मार्क्स कार्ड और बोलता है, पापा ये मेरा नहीं तुम्हारा मार्क्स कार्ड है, तुम पहले वहां पे तुम वो मार्क्स कार्ड है, वो मुझे क्यों डांट रहे, बोलता है। तो ऐसा किस्सा मुझे ये नूतन विद्यालय ग्राउंड में याद आया आज दोस्तों, हम इस गुलबर्गा में एक नया इतिहास रचना है। ये जंग एक कॉमन सिंपल एमएलए और बहुत बड़े लीडर से होनी जा रही है। आप लोगों का साथ हमको चाहिए, हम लोगों को बताएंगे काम कैसा करना है, आगे लोगों के साथ कैसा रहना है, लोगों के साथ कैसा मिलजुल कर रहना है और कैसा तरक्की करना है, हमको बताना है। तो दोस्तों बहुत खुशी से आज यहां पे नरेंद्र मोदी जी आ रहे हैं और उनका बात हमको सुनना है और हमको आगे बहुत काम करना है। रात दिन हम एक करेंगे, लोगों को हाथ जोड़ेंगे और बोलेंगे मुझे एक मौका दो, ಅವಕಾಶ ಕೊಡಿ ನಮಗೊಂದು, ನಾವು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀವಿ। ನಾನು ನಿನ್ನೆ ನನ್ನ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಹೈದರಾಬಾದ್ ಸೀದಾ ನಮ್ಮ ಊರು ಬೆಳಸೂರು ಹೋಗಿ ಬಂದೆ। ಅಲ್ಲಿ ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ 100ಕ್ಕಿಂತ ಜಾಸ್ತಿ ಸ್ವಾಮಿಗಳು ಅವ್ರು ಬಂದ್ರು, ಅವ್ರ ಆಶೀರ್ವಾದ ತಗೊಂಡು ನಾನು ಅಲ್ಲಿಂದ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಆಶೀರ್ವಾದ ತಗೊಂಡು ಗುಲ್ಬರ್ಗಾದ ಖಾಜಾ ಬಂದೆ ನವಾಜ್ಗೆ ಹೋಗಿ, ಶರಣಬಸವೇಶ್ವರ ಗುಡಿಗೆ ಹೋಗಿ, ಸಿದ್ದಿ ಭಾಷಾಗೆ ಹೋಗಿ, ರಾಮ ಮಂದಿರ್ಗೆ ಹೋಗಿ, ಸಾಯಿ ಮಂದಿರ್ಗೆ ಹೋಗಿ, ಇವತ್ತು ಯಡಿಯೂರಪ್ಪ ಅವರ ಹತ್ರ ನಾನು ಇವತ್ತು ಬಿಜೆಪಿ ಜೆಂಡಾ ಹಿಡ್ಕೊಂಡೆ ನಾನು। ಅದಕ್ಕೆ ನೀವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡಬೇಕು। ನಿಮ್ಮ ಭರವಸೆ ಮೇಲೆ ಬಂದೀವಿ ನಾವು, ನಿಮ್ಮ ಭರವಸೆ ಮೇಲೆ ಬಂದೀವಿ, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು। ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ। ನನಗೆ ಇವತ್ತು ಕರೆಸಿ ವೇದಿಕೆ ಮೇಲೆ ಒಂದು ಒಳ್ಳೆ ಹಾರ ಹಾಕಿ, ಕಮಲದ ಹೂವದ ಒಂದು ಪಾರ್ಟಿ ಒಂದು ಶಾಲ್ ಹಾಕಿ ಕರೆಸಿ ನನ್ನನ್ನು ನನ್ನ ಬಿಜೆಪಿಗೆ, ಕಾಂಗ್ರೆಸ್ ತೊರೆದು ಬಿಜೆಪಿಗೆ ನನಗೆ ಕರೆದುಕೊಂಡು ಬಂದು ಆಶೀರ್ವಾದ ಮಾಡಿದ ಎಲ್ಲ ನಾಯಕರಿಗೆ, ನಮ್ಮ ವೇದಿಕೆಯಲ್ಲಿ ಮೇಲೆ ಇದ್ದ ನಾಯಕರಿಗೆ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಭರವಸೆ ಮೇಲೆ ಬಂದೆವು ಸರ್, ನಮಗೆ ಏನಾದರೂ ಮಾಡಿ ಐತಿಹಾಸಿಕ ಒಂದು ನಮಗೆ ಈ ಐತಿಹಾಸಿಕ ರಿಸಲ್ಟ್ ಬರಬೇಕು, ಹಿಸ್ಟಾರಿಕಲ್ ರಿಸಲ್ಟ್ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ। ನಮಸ್ಕಾರ। ಈ ಒಂದು ಅದ್ಭುತವಾಗಿ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಮನದಾಳ ಮಾತಾಡಿದಂತ ಉಮೇಶ್ ಜಾಧವ್ ಸರ್ ಅವರಿಗೆ ಧನ್ಯವಾದಗಳು। ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೀಯ ನಾಯಕಿಯಾದಂಥ ನಮ್ಮ ಎಲ್ಲರ ನೆಚ್ಚಿನ ಅಕ್ಕವರಾದಂಥ ಶ್ರೀಮತಿ ಕಿರಣ್ ಮಹೇಶ್ವರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ।